CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಲೆಕ್ಕ ಅಂದಾಜು 3.5 TMC ಇದೆ. 3.5 TMC ಇಟ್ಟು 15 ದಿನ. 3,500 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 11,500 ಚಿಲ್ಲರೆ, 11,500 ಅಂದ್ಕೊಳ್ಳಿ. ಸ್ವಲ್ಪ ಒಂದು 4-5 ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಅನ್ಕೊಂಡು. ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಅಂತ ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ. 15-45 ನಮ್ಗೆ ನೀರಿನ ಕೊರತೆ ಇದೆ. 15 ದಿನಕ್ಕೆ ಮುಂಚೆ ಮಳೆ ಬರದೇ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಆದ್ರೂ ಉಸಿರಾಡ್ಬೋದು. ಅಲ್ಲ, ಈಗ ಅಷ್ಟು 4 TMC ಬಿಡುವಷ್ಟು ನೀರಿದೆ ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ರೆ. ಇನ್ನು ಹಾರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು. ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕಲ್ಲ. ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. ನಿಮ್ಗೆ ಬೆಂಗಳೂರಿಗೆ ತಿಂಗಳಿಗೆ 2 TMC ಬೇಕಾಗುತ್ತೆ. 3-4 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತೆ ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬೇಕಾಗಲಿಲ್ಲ. 3-4 TMC ಬೇಕಾಗ್ತದೆ. ಮಳೆ ಬಂದ್ರೆ ಓಕೆ, ಮಳೆ ಬರದೇ ಮುಂಗಾರು ಮುಗ್ದೋಯ್ತಲ್ಲ. ಹೋದ ವರ್ಷ 366 TMC ಅರ್ಧೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಂಡು.